ಶೇರ್ ಮಾಡಿದಷ್ಟು ನನಗೆ ವ್ಯೂಸ್ ಬರುತ್ತೆ. ಸೊ ದಟ್ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ಅಂತಿದೆ, ಶೇರ್ ಮಾಡಿ. ಇವಾಗ ಇದೆಲ್ಲ ನನ್ನ ಮಗ ಬರೋ ಅಷ್ಟೈತಿ ಕ್ಲೀನ್ ಮಾಡಿಲ್ಲ ಅಂದರೆ ಅವ್ನು ಬಂದು ಇನ್ನೂ ತಿಪ್ಪೆ ಮಾಡಿಬಿಡ್ತಾನೆ. ಗೈಸ್, ನೆಕ್ಸ್ಟ್ ಸೀರೆ ತುಂಬ ನಾಚಿಕೆ ಆಗುತ್ತೆ ಹೇಳಕ್ಕೆ. ಏನಕ್ಕಂದರೆ ಇದು ನಮ್ಮ ಫಸ್ಟ್ ನೈಟ್ ಅಂದರೆ ಪ್ರಸ್ತುತದ ಸೀರೆ. ಈ ಸೀರೆ ಏನಪ್ಪ ಸ್ಪೆಷಲ್ ಅಂದರೆ, ವಿನಯ್ ನನ್ನ ಮದುವೆ ಆಗೋಕ್ಕೂ ಮುಂಚೆ ಇನ್ನೂ ನಾನು ಲವ್ ಸೊ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಏನಂತಂದರೆ ವಿಡಿಯೋ ಎಲ್ಲರೂ ನೋಡ್ತಾ ಇದ್ದಾರೆ, ಬಟ್ ಯಾರು ಲೈಕ್ ಕಮೆಂಟ್ ಶೇರ್ ಬರ್ತಾ ಇಲ್ಲ, ನನಗೆ ವ್ಯೂಸ್ ಬರ್ತಾ ಇದೆ. ಸೊ ದಟ್ ನಿಮಗೆಲ್ಲ ಕೇಳ್ಕೊಳೋದಿಷ್ಟೇ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ನೀವು ಕೂಡ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಕಾಣಿಸೋ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಬಿಡಿ, ಯಾಕಂದರೆ ನೆಕ್ಸ್ಟ್ ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಸೊ ನಿಮ್ಮ ಒಂದು ಲೈಕ್ ಶೇರು ಕಮೆಂಟು, ಶೇರ್ ಅಂತೂ ತುಂಬಾ ಇಂಪಾರ್ಟೆಂಟು, ಲೈಕು ತುಂಬಾ ಇಂಪಾರ್ಟೆಂಟು. ನೀವು ಶೇರ್ ಮಾಡಿದಷ್ಟು ನನಗೆ ವ್ಯೂಸ್ ಬರುತ್ತೆ. ಸೊ ದಟ್ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಪ್ಪ ವಿಷಯ ಏನು ವಾರ್ಡ್ರೂಮ್ ಮುಂದೆ ನಿಂತಿದ್ದಾಳೆ, ವಾರ್ಡ್ರೂಮ್ ತಕ್ಕೊಂಡು ನಿಂತಿದ್ದಾಳೆ ಅಂತ ಅನ್ಕೋಬೇಡಿ. ಅಂತ ಆಶ್ಚರ್ಯಪಡೋ ವಿಷಯ ಏನಿಲ್ಲ. ವಾರ್ಡ್ರೂಮ್ ಟೂರ್ ಮಾಡ್ತಾ ಇದ್ದೀನಿ, ಅಂದರೆ ಆನ್ಲೈನ್ ಕಲೆಕ್ಷನ್ಸು, ಆಫ್ಲೈನ್ ಕಲೆಕ್ಷನ್ಸು, ಡೈಲಿ ವೇರ್ ಬಿಟ್ಟು ಆನ್ಲೈನ್ ಕಲೆಕ್ಷನ್ಸು, ಆಫ್ಲೈನ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ, ನನ್ನ ಕಲೆಕ್ಷನ್ಸು. ಸೊ ಇದನ್ನ ನೋಡೋ ಜೆಂಟ್ಸು ಯಾರು ಕೆಟ್ಟ ಕಮೆಂಟ್ ಮಾಡಬೇಡಿ, ಬಿಕಾಸ್ ನನ್ನ ವಿಡಿಯೋ, ನನ್ನ ವ್ಲಾಗು ಏನಿದ್ದು ಇದನ್ನೆಲ್ಲ ತೋರಿಸೋ ಅವಶ್ಯಕತೆ ಇದೆಯಾ ಅಂತ ಹೇಳ್ಬೇಡಿ. ನನಗೆ ತೋರಿಸ್ಬೇಕು ಅಂತ ಇಷ್ಟ ಇತ್ತು, ತೋರಿಸ್ತಾ ಇದ್ದೀನಿ, ಯಾರು ಕೆಟ್ಟ ಕಮೆಂಟ್ ಮಾಡಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಗೈಸ್, ಫಸ್ಟು ನಾನು ಇಲ್ಲಿ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಸ್ಯಾರಿ ನಾನು ಯಾವ್ಯಾವ ಥರ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು, ನನಗೆ ಯಾರ್ಯಾರು ಕೊಟ್ಟಿರೋದು, ಯಾವ ಥರ ತೊಗೊಂಡಿರೋದು, ಕಬೋರ್ಡ್ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಅರ್ಧ ಮುಚ್ಕೋತಾ ಇದ್ದೀನಿ. ಯಾರ್ಯಾರು ಕೊಡಿಸಿರೋದು, ನಾನು ಯಾವುದೋ ತೊಗೊಂಡಿದ್ದು, ಆಫ್ಲೈನ್ ಯಾವ್ದು, ಆನ್ಲೈನ್ ಯಾವುದಾದ್ರು. ಆನ್ಲೈನಲ್ಲಿ ನಾನು ಯಾವುದೂ ಅಷ್ಟು ಸ್ಯಾರಿ ಕಲೆಕ್ಷನ್ಸ್ ಮಾಡಿಲ್ಲ. ಸೊ ಬನ್ನಿ ಯಾವುದೇ ತೊಗೊಂಡಿರೋದು ಅಂತ ನೋಡೋಣ. ಫಸ್ಟಾಗಿ ಸ್ಯಾರಿ ಓಪನ್ ಮಾಡೋಣ. ಫಸ್ಟೇ ಮದುವೆ ಸ್ಯಾರಿ ತೋರಿಸ್ತಾ ಇದ್ದೀನಿ. ಅಂದರೆ ಇದನ್ನು ಮುಹೂರ್ತದ ಸ್ಯಾರಿ ಅಂತಲೂ ಹೇಳೋಕ್ಕಾಗಲ್ಲ, ರಿಸೆಪ್ಷನ್ ಸ್ಯಾರಿ ಅಂತಲೂ ಹೇಳೋಕ್ಕಾಗಲ್ಲ. ಅಂತ ನಮಗೆ ಮುಹೂರ್ತ ಆಗದಿರೋ ಕಾರಣ ಸ್ಯಾರಿ, ಮದುವೆ ಸ್ಯಾರಿ, ಮುಹೂರ್ತದ ಸ್ಯಾರಿ ಅಂತಲೇ ಅಂದ್ಕೊಳ್ಳಿ. ಸೊ ಇದು ವಿನಯ್ ಮನೆಯವ್ರು ಕೊಡಿಸಿದ ಸ್ಯಾರಿ. ಅದಕ್ಕೆ ನಾನು ಈ ಥರ ವರ್ಕ್ ಮಾಡಿಸಿದ್ದೀನಿ. ಒಂದೇ ಸಲ ಉಟ್ಟಿರೋದು, ಏನು ಯಾವ ಸೀರೆ ತೊಗೊಂಡ್ರು ನಾನು ಒಂದೇ ಸಲ ಉಡೋದು. ನೋಡಿ ಸ್ಯಾರಿ ಈ ಥರ ಐತೆ. ಸ್ಯಾರಿ ಫುಲ್ಲು ಈ ಗೋಲ್ಡ್ ಕಲರು, ಪಿಂಕ್ ಬಾರ್ಡ್ರು. ಈ ಸ್ಯಾರಿ ಆಯಿತಾ. ನೆಕ್ಸ್ಟು ಕೂಡ ಮದುವೆ ಸ್ಯಾರಿನೇ. ಇದು ತಾತ ಕೊಡಿಸಿದ ಸ್ಯಾರಿ. ಈ ಸೀರೆಗೆ ವರ್ಕ್ ಮಾಡಿಸ್ಕೊಟ್ಟಿದ್ದಾರೆ. ಅಂದರೆ ನಾನು ಆ ಬ್ಲೌಸಿಗೆ ಏನಕ್ಕೆ ಈ ಥರ ವರ್ಕ್ ಮಾಡಿಸಿಲ್ಲ ಅಂದರೆ, ಆಗ ನಮ್ಮ ಕೈಯಲ್ಲಿ ಅಷ್ಟು ದುಡ್ಡಿರಲಿಲ್ಲ. ನಾವು ಮದುವೆ ಆದಾಗ ₹1 ದುಡ್ಡಿರಲಿಲ್ಲ ನಮ್ಮ ಹತ್ರ. ಆ ಸ್ಯಾರಿಗೆ ಅದಕ್ಕೆ ಎಲ್ಲ ವಿನಯ್ ಮನೆ ಕಡೆ ಮಾಡಿಸ್ಕೊಟ್ಟಿದ್ದು. ಆ ಬ್ಲೌಸ್ ವರ್ಕ್ ಕೂಡ ಅವರೇ ಮಾಡಿಸ್ಕೊಟ್ಟಿದ್ದು. ಅದಕ್ಕೆ ಆ ಬ್ಲೌಸ್ ವರ್ಕ್ ಆ ಥರ ಇದೆ. ಇದೇನಕ್ಕೆ ಈ ಥರ ವರ್ಕ್ ಬ್ಲೌಸ್ ಇದೆ ಅಂತಂದರೆ, ಈ ಸ್ಯಾರಿ ಕೊಡಿಸಿದ್ದು ನಮ್ಮ ತಾತ. ಸೊ ಊರಲ್ಲೇ ವರ್ಕು ಕೂಡ ಮಾಡಿಸಿ, ಬ್ಲೌಸು ಕೂಡ ಹೊಲಿಸಿ ತೊಗೊಂಡ್ಬಂದು ಕೊಟ್ಟಿದ್ರು. ಅದಕ್ಕೆ ಈ ಬ್ಲೌಸು ವರ್ಕು ಹಿಂಗಿದೆ. ಸೊ ಇದನ್ನು ಮದುವೆ ಸ್ಯಾರಿನೇ. ಇದಕ್ಕೆ ಕುಚ್ಚೆಲ್ಲ ಹಾಕ್ಸಿದ್ದಾರೆ, ನಮ್ಮ ತಾತನೇ ಹಾಕ್ಸ್ಕೊಟ್ಟಿರೋದು. ಒಳಗಡೆ ಪಿಂಕ್ ಬಾರ್ಡ್ರು, ಸ್ಯಾರಿ ಫುಲ್ ವೈಟ್. ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದೇನು ಸುಮ್ಮನೆ ತೊಗೊಂಡಿರೋದು, ಏನು ಕಲೆಕ್ಷನ್ಸ್ ಮಾಡಬೇಕು ಅಂತಲೂ ಮಾಡಿರಲಿಲ್ಲ. ಸುಮ್ಮನೆ ಸ್ಯಾರಿ ತೊಗೋಬೇಕು ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ತೊಗೊಂಡ್ಬಿಟ್ಟೆ. ಇಲ್ಲೇ ಆನ್ಲೈನಲ್ಲಿ ಏನು ಶಾಪ್ ಮಾಡಿಲ್ಲ, ಇದು ಆಫ್ಲೈನಲ್ಲೇ ತೊಗೊಂಡಿರೋದು ಸ್ಯಾರಿ. ಯಾವುದು ನಾನು ಆನ್ಲೈನಲ್ಲಿ ಶಾಪ್ ಮಾಡಿಲ್ಲ. ಇದಕ್ಕೆ ಈ ಥರ ವರ್ಕ್ ಮಾಡಿಸಿದ್ದೀನಿ, ಸುಮ್ಮನೆ ಲೇಸ್ ಹೊಲಿಸಿ ಪ್ಲೈನಾಗಿ ಹೊಲಿಸಿದ್ದೀನಿ ಬ್ಲೌಸು. ಈ ಸ್ಯಾರಿ ಬಂದ್ಬಿಟ್ಟು ಒಳಗಡೆ ಫುಲ್ಲು ರೆಡ್, ಬಾರ್ಡ್ರ್ ಮಾತ್ರ ಗ್ರೀನ್ ಐತೆ. ಓಕೆ ಗೈಸ್, ನೋಡ್ಕೊಬೇಡಿ. ನೆಕ್ಸ್ಟ್ ಸ್ಯಾರಿಗೆ ಹೋಗೋಣ. ಈ ಸ್ಯಾರಿ ಬಂದ್ಬಿಟ್ಟು ವಿದ್ಯಾ ಅಂತ, ವಿನಯ್ ತಂಗಿ, ಅವ್ರ ಮನೆ ಕಡೆಯವರು. ಅವ್ರ ಮನೆಗೆ ಹೋದಾಗ ಮಡ್ಲಕ್ಕಿ ಉಯ್ದಿರೋದು. ಇದಕ್ಕೂ ಅಷ್ಟೇನು ವರ್ಕ್ ಮಾಡಿಸಿಲ್ಲ, ಸುಮ್ಮನೆ ಲೇಸ್ ಕೊಡಿಸಿ ಸಿಂಪಲ್ಲಾಗಿ ಹೊಲಿಸಿದ್ದೀನಿ. ಈ ಸ್ಯಾರಿ ಆಲ್ಮೋಸ್ಟ್ ಎಲ್ರಿಗೂ ಬ್ಲೌಸ್ ನೋಡಿದ್ರೇ ಸ್ಯಾರಿ ಹೆಂಗೈತೆ ಅಂತ ಗೊತ್ತಾಗ್ಬಿಡುತ್ತೆ. ಈ ಬಾರ್ಡ್ರ್ ಬಂದ್ಬಿಟ್ಟು ಈ ಥರ ಬುಟ್ಟ ಹೊಲ್ದಿದ್ದಾರೆ.
ಸ್ಯಾರಿ ಫುಲ್ಲು ಆರೆಂಜು, ಬಾರ್ಡ್ರ್ ಮಾತ್ರ ಪಿಂಕು. ಆಲ್ಮೋಸ್ಟ್ ಎಲ್ಲರಿಗೂ ಹಿಂಗೆ ಗೊತ್ತಾಗುತ್ತೆ ಅಂದ್ಕೋತೀನಿ. ಪಿಂಕ್ ಬಾರ್ಡ್ರ್ ನೋಡಿ, ಇಷ್ಟೇ. ಬಾರ್ಡ್ರ್ ಜಾಸ್ತಿ ದಪ್ಪ ಕೂಡ ಇಲ್ಲ, ಸಣ್ಣ ಬಾರ್ಡ್ರು ಈ ಥರ. ಓಕೆ ಗೈಸ್, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಮೋಸ್ಟ್ ಫೇವ್ರೆಟ್ ಸ್ಯಾರಿ. ಇದೇ ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ. ಆ್ಯಂಡ್ ಇದು ನನ್ನ ಸೀಮಂತದ ಸ್ಯಾರಿ, ತಾತ ಅವ್ರು ಕೊಡಿಸಿದ್ದು. ತವ್ರ ಮನೆಯಿಂದಾನೆ ಕೊಡಿಸ್ಬೇಕಂತ ಇತ್ತಲ್ವ, ಸೊ ಸೀಮಂತದ ಸ್ಯಾರಿ ಇದು. ಇದರ ಬ್ಲೌಸು ಅಲ್ಲೆಲ್ಲೋ ಸೇರ್ಕೊಂಡೈತೆ ಗೈಸ್, ತೋರಿಸ್ತೀನಿ. ಅದಕ್ಕೆ 4,000 ಕೊಟ್ಟು ವರ್ಕ್ ಮಾಡಿಸಿದ್ದೀನಿ. ಸೊ ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ತುಂಬ ಫ್ಯಾಷನಬಲ್ ಆಗಿ ಹೊಲಿಸಿದ್ದೆ. ಸೊ ದಟ್ ಅದಕ್ಕೆ ಇದು ನನಗೆ ಫೇವ್ರೇಟ್. ಇದು ಯಾರು ಕೊಡಿಸಿದ್ದು ಅಂತಂದರೆ ನಮ್ಮ ಅಣ್ಣ ಕೊಡಿಸಿದ್ದು, ಗುಡ್ಡು ಅಣ್ಣ ಅಂತ, ಅವ್ರು ಕೊಡಿಸಿದ್ದು. ಸೊ ದಟ್ ಅವ್ರು ಕೊಡಿಸಿದಂತ ಏನು ಫೇವ್ರೇಟ್ ಅಲ್ಲ, ಈ ಸೀರೆ ನನಗೆ ಅಷ್ಟು ಇಷ್ಟ ಆಗೈತೆ, ಅದಕ್ಕೆ ಇದು ಫೇವ್ರೇಟ್ ಅಷ್ಟೇ. ಇದಕ್ಕೆ ಈ ಥರ ವರ್ಕ್ ಐತೆ ಒಳಗಡೆ ಈ ಥರ. ಓಕೆನಾ ಗೈಸ್, ನೆಕ್ಸ್ಟ್ ಬಂದ್ಬಿಟ್ಟು ಇದು ಈ ಸ್ಯಾರಿ. ಇದು ತಾತ ಕೊಡಿಸಿದೆ. ಅಂದರೆ ಇದನ್ನು ನನಗೇನು ಯಾವಾಗ ಕೊಡಿಸಿದ್ರಂದರೆ, ಬಾಣಂತನ ಮುಗಿಸ್ಕೊಂಡು ಬರುವಾಗ ಸೀರೆ ಉಡಿಸ್ಬೇಕಂತ ಇರುತ್ತಲ್ವ ಶಾಸ್ತ್ರ, ಆವಾಗ ಇದನ್ನು ಕೊಡಿಸಿದ್ರು. ನೋಡಿ ಈ ಸ್ಯಾರಿ ಹಿಂಗೈತೆ, ಒಳಗಡೆ ತುಂಬ ದೊಡ್ಡ ಬಾರ್ಡ್ರು. ಬ್ಲೌಸ್ ಬಂದ್ಬಿಟ್ಟು ನಾನು ಅಲ್ಲೇ ಊರಲ್ಲೇ ಹೊಲ್ಸ್ಕೊಂಡು ಬಂದೆ. ಬ್ಲೌಸ್ ಹಿಂಗೈತೆ ನೋಡಿ, ಈ ಥರ ವರ್ಕ್ ಮಾಡಿಸಿದ್ದೀನಿ. ಹ್ಯಾಂಡ್ಗೆ ಎಲ್ಲದೂ ಹ್ಯಾಂಡ್ ಮೇಡ್ ವರ್ಕು. ಈ ಥರ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಈ ಥರ ವರ್ಕ್ ಮಾಡಿಸಿದ್ದೀನಿ. ಈಗ ಒಂದು ನಿಮಿಷ, ಈ ಥರ ಹ್ಯಾಂಡ್ ಮೇಡ್ ವರ್ಕ್ ಮಾಡಿದ್ದಾರೆ. ನೆಕ್ಸ್ಟು ಸ್ಯಾರಿಗೆ ಹೋಗೋ, ಸ್ಯಾರಿ ಇನ್ನೂ ಇದ್ದಾವೆ, ಆದರೂ ಇಲ್ಲಿ ನನಗೆ ಏನೇನು ಸಿಗುತ್ತೋ ಅದನ್ನು ತೋರಿಸ್ಕೊಂಬಂದ್ಬಿಡ್ತೀನಿ ಫ್ರೆಂಡ್ಸ್ ನಿಮಗೆ. ಇದು ಸ್ವಲ್ಪ ಆನ್ಲೈನಲ್ಲಿ ತೊಗೊಂಡಿರೋದು. ಕ್ರಾಪ್ ಟಾಪ್ ಟೀ ಶರ್ಟು, ಇದಕ್ಕೆ ಜೀನ್ಸ್ ತೊಗೊಂಡಿದ್ದೀನಿ. ಜೀನ್ಸ್ ಕಲೆಕ್ಷನ್ಸ್ ಇದು ಇಕ್ಕೋಬೇಕು ಅಂತ ತೊಗೊಂಡಿದ್ದೀನಿ. ಫೀಡಿಂಗ್ ಮುಗಿದ್ಮೇಲೆ, ಫೀಡಿಂಗ್ ಬಿಡಿಸಿದ ಮುಗಿದ್ಮೇಲೆ ಹಾಕೋತೀನಿ. ಇದು ಕೂಡ ಆನ್ಲೈನಲ್ಲಿ ತೊಗೊಂಡೋದು, ಎಲ್ಲ ಮೀಶೋನೇ. ಒಟ್ಟು 3 ಟಾಪ್ಸ್ ತೊಗೊಂಡಿದ್ದೀನಿ. ಅಂದರೆ ಇವಾಗ ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು. ಇದು ಜೀನ್ಸು, ಕಾರ್ಗ್ ಜೀನ್ಸ್ ತೊಗೊಂಡಿದ್ದೀನಿ. ಇನ್ನೊಂದು ಪುಲ್ಲವ ಥರ ಕ್ರಾಪ್ ಟಾಪ್ ಟೀ ಶರ್ಟು, ಸ್ವೆಟ್ ಶರ್ಟು ಎಲ್ಲ ಆನ್ಲೈನಲ್ಲಿ ತೊಗೊಂಡಿರೋದು ಗೈಸ್, ಜೀನ್ಸ್ ಎಲ್ಲ. ಮತ್ತು ಬ್ಲ್ಯಾಕ್ ಜೀನ್ಸ್ ತೊಗೊಂಡಿದ್ದೀನಿ ಒಂದು. ನೆಕ್ಸ್ಟ್ ಸೀರೆ, ಮತ್ತೆ ಸೀರೆ ಸಿಗ್ತಾಯಿದೆ ನನ್ನ ಕೈಗೆ. ಇದು ಕೂಡ ತಾತವರೇ ಕೊಡಿಸಿದ್ದು. ಇದು ಏನಕ್ಕೆ ಕೊಡಿಸಿದ್ದಂದರೆ, ನಾನು ಬಾಣಂತನ ಮುಗಿಸ್ಕೊಂಡು ಬರುವಾಗ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ಸೀರೆ ಕೊಡಿಸಿದ್ದು ರೀಸನ್ ಮರ್ತೋಗೈತೆ. ಇದು ನನಗೆ ಬಾಣಂತನ ಮುಗಿಸ್ಕೊಂಡು ಬಂದು ಸೀರೆ ಉಡಿಸ್ಬೇಕು ಅಂದ್ಬಿಟ್ಟು, ಬಾಣಂತನ ಮುಗಿಸ್ಕೊಂಡು ಸೀರೆ ಉಡಿಸ್ಬೇಕು ಅಂತ ಇದನ್ನು ಕೊಡಿಸಿರೋದು ಅವರು. ಅದು ಏನಕ್ಕೆ ಅಂತ ನನಗೆ ನೆನಪೇ ಬರ್ತಾಯಿಲ್ಲ. ಇದು ಇದು ಆನ್ಲೈನಲ್ಲಿ ತೊಗೊಂಡ್ರದ್ದು ನಾನು. ಇದೊಂದೇ ಅಂದ್ಕೋತೀನಿ, ಮುಂದೆ ನೋಡೋ ನನಗೂ ಗೊತ್ತಿಲ್ಲ ಎಷ್ಟು ತೊಗೊಂಡಿದ್ದೀನಿ. ಈ ಸೀರೆ ಬಂದ್ಬಿಟ್ಟು ನಾನು ಆನ್ಲೈನಲ್ಲಿ ತೊಗೊಂಡಿರೋದು. ಇದಕ್ಕೆ ಬ್ಲೌಸ್ ಬಂದು ಈ ಥರ ಐತೆ. ಅದ್ರದ್ದು ಬ್ಲೌಸ್ ಇಲ್ಲ ಗೈಸ್, ಬ್ಲೌಸು ಟೈಲರ್ ಅಂಗಡಿಯಲ್ಲಿ ಐತೆ, ಟೈಲರ್ಗೆ ಕೊಟ್ಟಿದ್ದೀನಿ ಬ್ಲೌಸ್. ಇನ್ನೊಂದು ಸೀರೆ ಅದು ಬ್ಲೌಸಲ್ಲಿ ಬೇಕಾಗಿತ್ತು ಅಂದ್ಬಿಟ್ಟು ಇದಕ್ಕೆ ಬ್ಯಾಕ್ ನೆಕ್ ಇಡ್ಸಿ ಈ ಥರ ಬ್ಲೌಸ್ ಹೊಲಿಸಿ. ವಿಡಿಯೋ ಮಾತ್ರ ಆಫ್ ಆಗ್ತಾಯಿದೆ. ಇದು ಸೀರೆ ಎಲ್ಲರೂ ನೋಡ್ತಿರೋದು ಆಲ್ಮೋಸ್ಟ್. ಇದು ವಿದ್ಯಾನ್ ಮದುವೆದು ಮುಹೂರ್ತದ ಸೀರೆ, ಫುಲ್ ಸೀರೆ ಇದೇ ಥರ ಐತೆ. ಬ್ಲೌಸ್ ಅವಾಗ ತುಂಬ ಹೆವಿ ಸಣ್ಣ ಇದ್ದೆ ನೋಡಿ, ಹಿಂಗೆ ಹೊಲಿಸಿದ್ದೀನಿ ಬ್ಲೌಸು. ಇವಾಗ ಬರ್ತಾ ಇರೋ ಸೀರೆ ಯಾವುದಪ್ಪ ಅಂತಂದರೆ, ನಮ್ಮ ಯಜಮಾನ್ರಿಗೆ ಕೊಡ್ಸಿರೋದು ಆ್ಯನಿವರ್ಸರಿ ಗಿಫ್ಟು. ಅಂದರೆ ಈ ಇಯರ್ ಆ್ಯನಿವರ್ಸರಿ, ಲಾಸ್ಟ್ ಇಯರ್ ಆ್ಯನಿವರ್ಸರಿ ಗಿಫ್ಟ್ ಕೊಡಿಸಿದ್ದು ನಾನು ಈ ವರ್ಷ ಹೊಲ್ಸ್ಕೊಂಡಿದ್ದೀನಿ ನೋಡಿ. ಇದೆ ಆ್ಯನಿವರ್ಸರಿ ಗಿಫ್ಟು ನಮ್ಮ ಯಜಮಾನ್ರಿಗೆ ಕೊಡ್ಸಿರೋದು. ನಿಮ್ಗೆ ಯಾಕೆ ಬೇಕದು? ಕೊಟ್ಟಿರೋದು ಇನ್ನೂ ಇಸ್ಕೊಂಡು ಬಂದಿಲ್ಲ ನಮ್ಮ ಯಜಮಾನ್ರು. ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅವನಿಗೆ ಇವಾಗ ಫೋನ್ ಮಾಡಿ ನೆನ್ಪು ಮಾಡ್ಬೇಕು, ಇಸ್ಕೊಂಬ ಬರ್ತಾ ಅಂದ್ಬಿಟ್ಟು. ಇದ್ರ ಸೀರೆ ಯೆಲ್ಲೋ ಕಲರು, ಆಲ್ಮೋಸ್ಟ್ ಎಲ್ಲರೂ ನನ್ನ ರೀಲ್ಸಲ್ಲಿ ನೋಡಿರ್ತೀರ, ಈ ಕಲರ್ ಸೀರೆ ಇದೆ. ಸೊ ಈ ಥರ ವರ್ಕ್ ಮಾಡಿಸಿದ್ದೀನಿ, ಹ್ಯಾಂಡ್ ವರ್ಕು, ಸ್ಟೋನು ಕೂಡ ಇಕ್ಕಿದ್ದಾರೆ ಗೈಸ್. ನೆಕ್ಸ್ಟ್ ಸೀರೆ ತುಂಬ ನಾಚಿಕೆ ಆಗುತ್ತೆ ಹೇಳಕ್ಕೆ, ಏನಕ್ಕಂದರೆ
ಇದು ನಮ್ಮ ಫಸ್ಟ್ ನೈಟ್ ಅಂದರೆ ಪ್ರಸ್ತುತದ ಸೀರೆ. ಇದಕ್ಕೆ ಬ್ಲೌಸ್ ಫ್ರಂಟ್ ಬುಕ್ಸ್ ಫುಲ್ ಇದೇ ಥರ ಇದೆ ಒಳಗಡೆ. ಅವಾಗೆಲ್ಲ ಈ ಥರ ಸೀರೆಗಳು ಟ್ರೆಂಡ್ ಆಗ್ಬಿಟ್ಟಿದ್ವು. ಸೊ ನೆಕ್ಸ್ಟು ಮಡ್ಲಕ್ಕಿ ಒಯ್ದಿದ್ದು ಸೀರೆಗಳಿದೆಲ್ಲ. ಇದರಲ್ಲಿ ಒಂದು ಸ್ಪೆಷಲ್ ಇದು ಮಡ್ಲಕ್ಕಿ ಒಯ್ದಿದ್ದು. ಯಾರೋ ಮನೆಗೆ ಹೋದಾಗ ಮಡ್ಲಕ್ಕಿ ಒಯ್ದಿರೋದು, ಯಾರಂತ ನನಗೂ ನೆನಪಿಲ್ಲ. ಈ ಸೀರೆ ಏನಪ್ಪ ಸ್ಪೆಷಲ್ ಅಂದರೆ, ವಿನಯ್ ನನ್ನ ಮದುವೆ ಆಗೋಕ್ಕೂ ಮುಂಚೆ ಇನ್ನೂ ನಾನು ಲವ್ ಮಾಡಿ 1 ವರ್ಷ ಕೂಡ ಆಗಿರಲಿಲ್ಲ, ಆವಾಗ ತೊಗೊಂಡಿಕ್ಕಿರೋದು. ಇದ್ರ ಬ್ಲೌಸ್ ಪೀಸೇ ಇಲ್ಲ. ಆದರೆ ನೋಡಿ ಹಿಂಗೆ ತಗೊಂಡಿಕ್ಕೋನೆ, ಬ್ಲೌಸ್ ಇಲ್ಲ ಇದಕ್ಕೆ. ಅಲ್ಲಿ ಹಾಕೋಣ ಅದನ್ನು. ಗೈಸ್, ಸೀಮಂತದ ಸೀರೆ ಬ್ಲೌಸು ಇಲ್ಲಿ ತೋರಿಸ್ತೀನಿ ನಿಮಿಷ. ಏನೇನೋ ಮಿಸ್ಸಿ ಫುಲ್ಲು ನನ್ನ ಕಬೋರ್ಡೇ ಮಿಸ್ಸಿ ಆಗ್ಬಿಟ್ಟೈತೆ. ಇದೇ ಗೈಸ್ ಸೀಮಂತದ ಸೀರೆ ಬ್ಲೌಸ್. ಇದು ಸೀರೆ, ಈ ಬಾರ್ಡರ್ ಕಲರ್ ಬ್ಲೌಸು. ಏನಕ್ಕೆ ಬ್ಲೌಸ್ ಅದಕ್ಕೆ ಹಾಕಿಟ್ಟಿಲ್ಲ ಅಂತಂದರೆ ಇದು ವರ್ಕ್ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು 4,500 ಕೊಟ್ಟಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಜೋಪಾನವಾಗಿ ಕಾಪಾಡ್ತಾ ಇದ್ದೀನಿ. ಅಯ್ಯೋ ಎಲ್ಲ ಅಂಟ್ಕೊಂಡ್ಬಿಟ್ಟೈತೆ ಗೈಸ್. ಏನು ಮಾಡೋದು? ಏನು ಇತ್ಲಾಗಂದು ನೋಡಿ. ಇದು ಫುಲ್ಲು ಗ್ರ್ಯಾಂಡ್ ವರ್ಕ್ ಗೈಸ್, ತುಂಬ ತೂಕ ಐತೆ, ವೆಯ್ಟ್ ಐತೆ. ಇದಕ್ಕೆ 4,500 ಕೊಟ್ಟು ವರ್ಕ್ ಮಾಡಿಸಿದ್ದೆ. ಆದರೆ ಒಂದೇ ಸಲ ಇಟ್ಕೊಂಡದು ಮತ್ತೆ ಹೋಯ್ತು, ವೇಸ್ಟು. ಇಟ್ಕೊಂಡೇ ಇಲ್ಲ ನಾನು. ಸೊ ಈ ಸೀರೆ ಬಂದ್ಬಿಟ್ಟು ಸೀಮಂತಕ್ಕೆ ಮಡ್ಲಕ್ಕಿ ಒಯ್ದಿದ್ರು. ಪ್ಲೈನ್ ಸೀರೆ, ಫುಲ್ಲು ಸಾಫ್ಟಾಗಿ ಪ್ಲೈನ್ ಆಗಿದೆ. ಎಲ್ಲ ತೆಗ್ದು ಹಾಕ್ತಿದ್ದೀವಿ ಮಡ್ಚ್ಕೊಡೋಕ್ಕೆ. ಗೈಸ್ ಇದೇನು ಗೊತ್ತಾ, ಇದು ಒಂದು ಸೀರೆನೇ. ಆದರೆ ಯಾರು ಕೊಟ್ಟಿರೋದು ಅಂದರೆ ಹೋಟ್ ಹಾಕ್ಸ್ಕೊಳ್ಳೋಕ್ಕೆ ಬಂದು ಮನೆ ಹತ್ರ ಸೀರೆ ಕೊಟ್ಟೋಗಿದ್ರು. ಆದರೆ ನಾನು ಇದನ್ನು ಹೊಲಿಸ್ಕೊಂಡು ಇಲ್ಲ, ಯೂಸು ಮಾಡಿಲ್ಲ. ನೋಡಿ ಈ ಥರ ಇದೆ ಸೀರೆ. ಇದನ್ನು ನನಗೆ ಮಡ್ಚಿಡೋದೇ ಕಷ್ಟ ಗೈಸ್. ಇದು ಏನೋ ಚೆನ್ನಾಗೇ ಇಲ್ಲ, ಒಂಥರ ಸೀರೆ ಓಟ್ನವ್ರು ಕೊಟ್ಟಿರೋದು. ಇದನ್ನೆಲ್ಲ ಹಾಕೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ತಾತ ಕೊಡಿಸಿದ್ದು. ಇದು ತಾತ ಕೊಡಿಸಿದ್ದೆ ಸೀರೆ. ಸೊ ಸೀರೆ ಹೆಂಗಿದೆ, ತುಂಬಾ ಇಷ್ಟಪಟ್ಟಿದ್ದೆ ನಾನು ಉಡ್ಕೊಂಡವಂತೂ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು, ನನಗೆ ಚೆನ್ನಾಗಿ ಕಾಣಿಸ್ತಿತ್ತು ಈ ಸೀರೆ. ಈ ಥರ ಬ್ಲೌಸ್ ಹೊಲಿಸಿದ್ದೀನಿ. ನೆಕ್ಸ್ಟು ಮಡ್ಲಕ್ಕಿ ಒಯ್ದಿರೋದು ಸೀಮಂತದಲ್ಲಿ. ಇದು ಸೀರೆ ಮಡ್ಲಕ್ಕಿ ಒಯ್ದಿರೋದು. ಇದನ್ನು ನಾನು ನನ್ನ ಮಗನ ಮುಡಿ ಗುಡ್ಕೋಬೇಕು ಹೊಲಿಸ್ಕೊಂಡು ಅಂದ್ಕೊಂಡಿದ್ದೀನಿ. ನೋಡೋಣ ಎಂತ ಆಗ್ತದೆ. ಇನ್ನೇನು ಮುಡಿ ಬರ್ತೈತೆ ಅಮ್ಮಿಗೆ. ಗೈಸ್ ಇದಂತೂ ಹೇಳಲೇಬೇಕಾದ ವಿಷಯ. ಇದೇನೆಂದರೆ ಒಂದೇ ಸಲ ಹುಟ್ಟಿರೋ ಸೀರೆ. ಒಂದೇ ಸಲ ಹುಟ್ಟಿರೋ ಸೀರೆ ಅಂದಿದ ತಕ್ಷಣ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಮದುವೆ ರಿಸೆಪ್ಷನ್ ಸೀರೆ ಅಂತ. ನೋಡಿ, ಇದು ತಾತ ಕೊಡಿಸಿದ್ದು. ಕುಚ್ಚಾಕ್ಸಿದ್ದಾರೆ. ಒಳಗಡೆ ಸೀರೆ ಈ ಥರ ಐತೆ. ನನ್ನ ನಾಣೆಗೂ ನಾನು ಇದನ್ನು ಒಂದೇ ಸಲ ಹುಟ್ಟಿರೋದು. ಉಡಕ್ಕೆ ಮನ್ಸೈತೆ, ಆದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂತ ಕೇಳಿ, ತುಂಬ ವೆಯ್ಟ್ ಐತೆ ಸೀರೆ ಅಲ್ವಾ, ತುಂಬ ಕಷ್ಟ ಆಗುತ್ತಲ್ವಾ. ಇನ್ನೇನು ನನ್ನ ಮಗ ಬರೋ ಟೈಮ್ ಆಯಿತು, ಅವ್ನು ಬಂದಾಗ ನಾನು ವ್ಲಾಗ್ ಮಾಡೋಕ್ಕೆ ಬಿಡಲ್ಲ, ಸಾಯಿಸ್ತಾನೆ. ಅದ್ರದ್ದು ಬ್ಲೌಸು ಹಿಂಗೈತೆ ನೋಡಿ, ವರ್ಕು ಎಲ್ಲ ಊರಲ್ಲೇ ಮಾಡಿಸ್ಕೊಂಡು ಊರಲ್ಲೇ ಹೊಲ್ಸ್ಕೊಂಬಂದಿರೋ ಸೀರೆ ಇದು. ಒಟ್ಟು ಮದುವೆಲಿ 2 ಸೀರೆ ಕೊಡಿಸಿದ್ರು ತಾತ ಅವರು. 2 ಸೀರೆಗೂ ಅವರೇ ಬ್ಲೌಸ್ ಹೊಲಿಸಿ ಅವರೇ ಎಲ್ಲ ಮಾಡಿ. ಪಾಪ ಗೈಸ್, ನಮ್ಮ ತಾತ ಎಲ್ಲ ಮಾಡುತ್ತೆ ನನಗೆ. ಅದಕ್ಕೆ ನಮ್ಮ ತಾತ ಚಿಕನ್ ನನಗೆ ಇಷ್ಟ. ನೋಡಿ ಹಿಂಗೈತೆ ಬ್ಲೌಸು. ಈ ಸೀರೆ ಬಂದ್ಬಿಟ್ಟು ರಾಜಸ್ಥಾನಿ ಸೀರೆ. ಅಂದರೆ ನಮ್ಮ ವಿನಯ್ ಕಂಪ್ನಿ ಅವರು ನಾನು ಸೀಮಂತಕ್ಕೆ ಬಂದಿದ್ದರು. ಅಂದರೆ ಅವರು ರಾಜಸ್ಥಾನ್ ಸೇಟೂಸು. ಸೊ ಅವ್ರು ಕೊಡ್ಸಿರೋ ಸೀರೆ ಇದು. ಸೀಮಂತದಲ್ಲಿ ಮಡ್ಲಕ್ಕಿ ಒಯ್ದಿರೋ ಸೀರೆ ಇದು. ನನ್ನ ಸ್ಯಾರಿ ಕಲೆಕ್ಷನ್ ವೀಡಿಯೋನೇ ಇಷ್ಟ ಆಗ್ತೈತೆ. ಇನ್ನು ಲೆಹೆಂಗಾ ಎಲ್ಲ ತೋರಿಸ್ಬೇಕು. ನೋಡಿ ಈ ಥರ ಇದೆ. ಇದು ಕೂಡ ಮಡ್ಲಕ್ಕಿ ಒಯ್ದಿರೋ ಸೀರೆ. ಇದೇನು ಮುಚ್ಚಿ ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಇದರಲ್ಲಿ ನಾನು ನನ್ನ ಮಗನಿಗೆ ಲಂಗ ದಾವಣಿ ಹೊಲಿಸಿ, ಅಂದರೆ ರೀಸೆಂಟ್ ಇನ್ನೇನು 2 ಮಂತ್ಸಲ್ಲಿ ಲಂಗ ದಾವಣಿ ಹೊಲಿಸಿ ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವನಿಗೆ ತುರುಬು ಕಟ್ಟಿ ಮೇಲ್ಗಡೆ ನೋಡೋಣ ಎಂತ ಆಗುತ್ತೆ. ಇದೇನು ಗೊತ್ತಾ ಗೈಸ್, ಬ್ಯಾಕ್ಗ್ರೌಂಡ್ ಇದು ಬ್ಯಾಕ್ಗ್ರೌಂಡ್ಸ್ಗೆ ಹಾಕ್ತಾರಲ್ಲ, ನಾನು ಸೀಮಂತದಲ್ಲಿ ತರಿಸಿದ್ದು ಬ್ಯಾಕ್ಗ್ರೌಂಡ್ ಹಾಕೋಕ್ಕೆ.
ಇದು ವಿನಯ್ ಅವ್ರ ಅಜ್ಜಿ ಕೊಡ್ಸಿದ ಸೀರೆ, ನಾನು ಸೀಮಂತಕ್ಕೆ ಕೊಡ್ಸಿದ್ದು. ನಾನು ಯಾವುದೂ ಇನ್ನೂ ಬ್ಲೌಸೇ ಹೊಲಿಸಿಲ್ಲ ಗೈಸ್. ಎಷ್ಟೋ ಸೀರೆಗಳು ಬ್ಲೌಸ್ ಹೊಲಿಸಿದಿರೋದಿದ್ದಾವೆ. ವಿಡಿಯೋ ಆಫ್ ಆಗ್ತಾಯಿತ್ತು, ಅದಕ್ಕೆ ಪದೇ ಪದೇ ಹಿಂಗೆ ಮಾಡ್ತಾಯಿದ್ದೀನಿ. ಇದು ವಿನಯ್ ಅವ್ರ ಅಜ್ಜಿ ಕೊಡಿಸಿದ್ದು. ಸೊ ಗೈಸ್, ಇದು ನನಗೆ ಇಷ್ಟನೇ, ಯಾಕಂದರೆ ಇದು ನಮ್ಮ ದೊಡ್ಡಮ್ಮ ಅಂದರೆ ನೇತ್ರಮ್ಮ ಕೊಡಿಸಿದ್ದು. ತುಂಬ ಕಾಟನ್ ಸ್ಯಾರಿ, ನನಗೆ ತುಂಬ ಇಷ್ಟ ಆಗೈತೆ ಈ ಸೀರೆ. ಅದಕ್ಕೆ ನಾನು ಇನ್ನೂ ಅದರೊಳಗಡೆ ಇರೋ ಪೇಪರ್ ಕೂಡ ತೆಗ್ದಿಲ್ಲ ನೋಡಿ, ಸೌಂಡ್ ಕೇಳಿಸ್ತಿದೆ. ಸೀರೆ ಹಿಂಗೈತೆ, ಒಳಗಡೆ ಬ್ಲೌಸ್ ಯಾವ ಕಲರ್ ಐತೆ ಅಂತ ನಾನು ಇನ್ನೂ ತೆಗ್ದು ನೋಡಿಲ್ಲ. ಸೊ ಬೇಡ ತೆಗ್ಯೋದು, ಬಿಕಾಸ್ ಮಡ್ಚಿರೋದೆಲ್ಲ ಹಾಳಾಗ್ಬಿಡುತ್ತೆ. ಇದು ರ್ಯಾಂಡಮ್ ಆಗಿ ತೊಗೊಂಡಿರೋ ಸೀರೆ, ಸುಮ್ಮನೆ ತೊಗೊಂಡಿರೋದಲ್ಲ. ಮೇ ಬಿ ಐ ಥಿಂಕ್ ವಿನಯ್ ಮನೆಯವ್ರಿಗೆ ಕೊಡಿಸಿರೋದು ಇದು. ಅದಕ್ಕೆ ವರ್ಕ್ ಈ ಥರ ಮಾಡಿಸಿದ್ದೀನಿ. ಅಂದರೆ ಇದು ಸೀರೆಯಲ್ಲೇ ಮಾಡಿರೋದು, ಸೀರೆ ಪೀಸಲ್ಲಿ ಕಟ್ ಮಾಡಿ ಮಾಡಿರೋದು. ಫ್ರಂಟ್ ಹುಕ್ಕು. ಸೀರೆ ಹೆಂಗೈತೆ ಅಂತ ತೋರಿಸ್ತೀನಿ. ಮಗ್ಗದ ಸೀರೆ. ನಾನು ಹತ್ರ ಆಲ್ಮೋಸ್ಟ್ ಇರೋವೆಲ್ಲ ಸೀರೆಗಳು ಮಗ್ಗದ್ದೆ ನೋಡಿ. ಈ ಥರ ಐತೆ ಸೀರೆ. ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ಈ ಸೀರೆ ನನಗೆ ಉಟ್ಕೊಂಡಾಗ. ಅಂದರೆ 3-4 ಸಲ ಉಟ್ಕೊಬಿಟ್ಟಿದ್ದೀನಿ. ಸೊ ಗೈಸ್, ಇದಿಷ್ಟು ನನ್ನ ಸ್ಯಾರಿ ಕಲೆಕ್ಷನ್ಸು. ಅಷ್ಟೇ ನನ್ನ ಸ್ಯಾರಿ, ಇಷ್ಟೇ ಗೈಸ್, ಇಷ್ಟೇ ನನ್ನ ಸ್ಯಾರಿ. ನೆಕ್ಸ್ಟ್ ಲೆಹೆಂಗಾಸ್ ತೋರಿಸ್ತೀನಿ ಈಗ ಗೈಸ್. ನಾನು ಹೇಳಿದ್ನಲ್ಲ ವಿನಯ್ ತಂಗಿ ಅಂತ. ವಿನಯ್ ಸ್ವಂತ ತಂಗಿ ಗೈಸ್ ಅವಳು, ನನ್ನ ನಾದ್ನಿ. ಇದು ಅವಳ ಮದುವೆಗೆ ಅವ್ರ ಯಜಮಾನ್ರು ಕಡೆಯವರು ಕೊಡಿಸಿದ್ದು. ಅವ್ರ ಯಜಮಾನ್ರು ಕೊಡಿಸಿದ್ದು ಲೆಹೆಂಗಾ ರಿಸೆಪ್ಷನಿಗೆ. ಆ ಲೆಹೆಂಗಾಗೆ ಈ ಬ್ಲೌಸು ನೀಟಾಗಿ ತೋರಿಸ್ಬಿಡ್ತೀನಿ ರೀ. ಈ ಬ್ಲೌಸು, ಇದು ದವಣಿ, ಮ್ಯಾಚಿಂಗ್ ಸಕಾರ ಕಾಣಿಸ್ತೈತಿ. ಇದಂತೂ ನನಗೆ ಇಷ್ಟು. ಆಮೇಲೆ ಇನ್ನೊಂದು ಲೆಹೆಂಗಾ ಐತೆ ನನ್ನ ಹತ್ರ. ಇದು ಕೂಡ ವಿನಯ್ಗೆ ರಿಸೆಪ್ಷನ್ಗೆ ಕೊಡಿಸಿದ್ದು. ಇದು ವಿನಯ್ ಬಟ್ಟೆ. ಇದು ವಿನಯ್ ನನ್ನ ಬರ್ಡೇಗೆ ಕೊಡಿಸಿದ್ದು ಲೆಹೆಂಗಾ. ಅವಾಗ ತುಂಬಾ ಸಣ್ಣ ಇದೆ ಗೈಸ್ ನೋಡಿ. ಇದು ಅದ್ರ ಬ್ಲೌಸು, ಇದು ಅದ್ರ ದವಣಿ, ಇದು ಅದ್ರ ಲೆಹೆಂಗಾ. ಬಾರ್ಡ್ರ್ ಏನಿಲ್ಲ ಇದಕ್ಕೆ, ಇಷ್ಟೇ. ಆನ್ಲೈನ್ ಕಲೆಕ್ಷನ್ ಇದು, ಆನ್ಲೈನಲ್ಲಿ ತೊಗೊಂಡಿರೋದು. ಇನ್ನೊಂದು ಇದೆ ಬಟ್ಟೆ, ಇದು ಆಫ್ಲೈನಲ್ಲಿ ತೊಗೊಂಡಿರೋದು. ವಿನಯ್ ಅಂದರೆ ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು ಲಾಸ್ಟ್ ಇಯರು, ಪ್ರೆಗ್ನೆಂಟ್ ಆಗಿದ್ನಲ್ಲ ಅವಾಗ. ನೋಡಿ ಈ ಥರ ಇದೆ ಬಟ್ಟೆದು. ಸೊ ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತಲ್ಲ, ಹೆಂಗಿದ್ರು ಬಟ್ಟೆ ಇಲ್ಲ ಅಂತ ನಾನು ಬರಲ್ಲ ಅಂತ ಹೇಳಿದ್ದೆ ವಿನಯ್ಗೆ. ಆವಾಗ ಕೊಡ್ಸಿದ ಬಟ್ಟೆ ಇದು. ಸರಿ, ಇನ್ನು ಮಿಕ್ಕಿದೆಲ್ಲ ನಂದು ಡೈಲಿ ವೇರ್ಸ್ ಇದ್ದಾವೆ. ಮದುವೆ ಸೀರೆ ಜೋಪಾನವಾಗಿ ಎತ್ತಿಕೊಳ್ಳೋಣ. ಯಾವಾಗ ಉಡ್ಕೊಳ್ಳೋ ಟೈಮ್ ಬರುತ್ತೋ ನನಗಂತೂ ಗೊತ್ತಿಲ್ಲ. ಆದಷ್ಟು ಬೇಗ ಉಡ್ಕೊಂಡು ಒಂದು ರೀಲ್ಸ್ ಮಾಡಬೇಕು. ಇದೊಂದನ್ನೇ ನಾನು ಜೋಪಾನವಾಗಿ ಎತ್ತಿಟ್ಟಿರೋದು. ಅಷ್ಟು ಕಲೆಕ್ಷನ್ಸಲ್ಲಿ, ಅಷ್ಟು ಸ್ಯಾರಿ ಕಲೆಕ್ಷನ್ಸಲ್ಲಿ ಎಲ್ಲ ಚೆನ್ನಾಗಿರೋವಿದ್ದಾವೆ. ನಾನೇ ಬೇಕಾಬಿಟ್ಟು ಎತ್ತಿಕತ್ತೀನಿ. ಯಾವನು ನೀಟಾಗಿ ಎತ್ತಿಕೊಳ್ಳಲ್ಲ, ಎಲ್ಲ ಮೆಸ್ಸಿ ಮಾಡ್ಕೊಂಡು ಕೂತ್ಕೊತೀನಿ ಕಬೋರ್ಡ್ ಎಲ್ಲ. ಎತ್ತಿಟ್ಬಿಟ್ಟು ಎಲ್ಲ ಎತ್ತಿಡಬೇಕು ಗೈಸ್. ಈಗ ಎಲ್ಲ ತೆಗೆದು ಗುಡ್ಡೆ ಮಾಡಿ ಬಿಸಾಕಿದ್ದೀನಿ ಈ ಕಡೆ. ಇಷ್ಟಾಗಿತ್ತು ಸ್ಯಾರಿ ಕಲೆಕ್ಷನ್ಸು ನೋಡಿ. ಎಲ್ಲ ಅಳ್ದುಬಿಟ್ಟಿದ್ದೀನಿ. ಇವಾಗ ಇದೆಲ್ಲ ನನ್ನ ಮಗ ಬರೋ ಅಷ್ಟೊತ್ತಿಗೆ ಕ್ಲೀನ್ ಮಾಡಿಲ್ಲ ಅಂದರೆ ಅವ್ನು ಬಂದು ಇನ್ನೂ ತಿಪ್ಪೆ ಮಾಡಿಬಿಡ್ತಾನೆ. ಇಷ್ಟೇ ನನ್ನ ಸ್ಯಾರಿ ಕಲೆಕ್ಷನ್ಸು. ಅಷ್ಟು ಜಾಸ್ತಿನೂ ಇಲ್ಲ, ಅಷ್ಟು ಕಮ್ಮಿನೂ ಇಲ್ಲ, ಮೀಡಿಯಮ್ ಆಗೈತೆ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರೆಲ್ಲ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಾಗಿ ಕಾತುರದಿಂದ ಕಾಯ್ತಾಯಿರಿ. ನೆಕ್ಸ್ಟ್ ವ್ಲಾಗು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮೇ ಬಿ ಲವ್ ಸ್ಟೋರಿ ಪಾರ್ಟ್ 2 ವೀಡಿಯೋ ಡಿಲೀಟ್ ಆಗೈತಲ್ಲ, ಅದು ಬರುತ್ತೆ. ಇಲ್ಲಾಂದರೆ ಪ್ರೆಗ್ನೆನ್ಸಿ ವ್ಲಾಗ್ ಬರುತ್ತೆ, ಅದನ್ನು ಡಿಲೀಟ್ ಆಗೈತೆ, ಅದು ಬರುತ್ತೆ. ಕಾಯ್ತಾಯಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಮೈ ವ್ಲಾಗ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.